ನೋಡಕ ಚೋರಿ ಎಲ್ಲಿ ಸಟ್ಲ್ ಆಗೋಲ್ಲ ನಿಮ್ ಕಡೆಗೆ ಇದ್ರ ತೋರ್ಸ್ರಿ ಒಂದು ನೋಡ್ರಿ ಫೇಮಸ್ ಇನ್ನೂ ಅವಕಾಶ ಇದೆ ಯಾರ ಕನ್ಯೆ ಗಿನ್ನೆ ಅಂತಿದ್ರ ನೋಡ್ರಿ ಇಲ್ಲಿ ವರ ರೆಡಿ ಐತಿ ಡಿಮಾಂಡ್ ಏನು ಕೊಡೋದ್ ಬೇಡ್ರಿ ಅವ್ರಿಗೆ ಏನು ಬೇಡ ಏನು ಬೇಡ್ರಿ ಏನು ಕೊಡ ನಾವೀಗ ಒಬ್ರಿಗೆ ಮುಂದ್ ನಡಿಯಪ್ಪ ಚೆನ್ನಾಗ್ ಆಕೇತಿ ಮುಂದ್ ಹೋಗ್ರಿ ಅಂತ ಯಾರಾದ್ರೂ ಹೇಳಿದ್ರೆ ಸರ್ ಅವ್ರ ಮುಂದ್ ಹೋಗ್ತಾ ಇರ್ತಾರ ಇನ್ನ ನಾವ್ ಹಿಂದ ಇದ್ದೆ ಅಂದ್ರೆ ಅವ್ನೇನ್ ಮಾಡ್ತಾನ್ ಬಿಡು ಅವ್ನೇನ್ ಬಿಡ್ತಾನ್ ಬಿಡು ಅನ್ಕೊಂಡ್ರೆ ಅಲ್ಲೇ ಇರೋದಾಗತ್ತೆ ಅಲ್ಲ ಈಗ ಹೊಂದ್ಕೆನ ಅಂತಾರ್ರಿ ಅಷ್ಟೇ ಓಕೆ ನಮಗೇನ್ ಕಲ್ತದ್ದು ಬೇಡ ಅವ್ರ ನೌಕರಿ ತರೋದು ಬೇಡ ನಮ್ಮ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ಬೇತಂಕ ಹಾಯ್ ಕುತ್ಗಾಡಿ ಅವ್ರು ವಾ ಏನ್ ಅದೃಷ್ಟ ಮಾಡವ್ರಿ ಕೊಟ್ಟಾರ್ರಿ ಇವ್ರಿಗೆ ಈಗ ನಿಮ್ ದೃಷ್ಟಿಕೋನದಲ್ಲಿ ಸುಖ ಸುಖ ಅಂತ ಮಾತಾಡ್ತಾ ಇರ್ತೀವಿ ಏನ್ ಹಂಗಂದ್ರೆ ಏನ್ ಸುಖ ಏನಂತ ಸರ್ ನಾನ್ ತಿಳಿದ ಮಟ್ಟಿಗೆ ನಾವ್ ಅವ್ರು ಚೆನ್ನಾಗ್ ನೋಡ್ಕೊಂಡ್ರೆ ಅವ್ರು ನಮಗ್ ಚೆನ್ನಾಗ್ ನೋಡ್ಕೊಳ್ತಾರ ಅದ್ರಾಗಿರೋಷ್ಟು ಸುಖ ಮತ್ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಈ ಅಭಿಪ್ರಾಯ ನಂದು. ಓಕೆ ಒಂದ್ ವೇಳೆ ನಾವ್ ಯಾಕಾರ ಅವ್ರ ಜೊತೆ ಗುದ್ದಾಡೋದು ಅಥವಾ ಜಗಳ ಮಾಡ್ಕೊಳ್ಳೋದು ಮಾಡಿದ್ರೆ ಅವ್ರ ನಮ್ ಜೊತೆ ಗುದ್ದಾಡೋದು ಜಗಳ ಮಾಡ್ಕೊಂಡು ಅಲ್ಲಿ ಸುಖ ಎಲ್ಲಿ ಸಿಗ್ತದೆ ಬರ ನೆಮ್ಮದಿ ಎಲ್ಲ ಹಾಳಾಗ್ ಹೋಗ್ಬಿಡುತ್ತೆ. ಅವಾಗ ಎಷ್ಟು ದುಡ್ಡು ಇದ್ರೇನು ಎಷ್ಟು ಕೋಟಿ ಇದ್ರೇನು ನೆಮ್ಮದಿನೇ ಇಲ್ಲ ಅಂದ್ಮೇಲೆ ಆ ದುಡ್ಡು ಇಟ್ಕೊಂಡು ಏನ್ ಮಾಡೋದೈತಿ ಉಪಯೋಗ? ಯಾಕೇನು ತರೋದ್ ಬೇಡ ಹಂಗ ಬರ್ಲಿ ಊಟ ಬಟ್ಟೆ ಮ್ಯಾಗ ನಾವ್ ಮದ್ವಿ ಮಾಡ್ಕೊಂತೇವೆ ಅಂತ ನಾವ್ ಅವ್ರಿಗೆ ಒಡವಿ ಹಾಕಿ ಮಾಡ್ಕೊಂತೇವೆ ಅಂತ ಹೇಳ್ತೇವ್ರಿ ಹಂಗ ಮಾಡ್ಕೊನಲ್ ಮತ್ತೆ ನೋಡುವ ಎಂತದ ಆಗತ್ ಬಿಡ್ರಿ ಇನ್ಮೇಲೆ ನೋಡ್ರಿ ಎಲ್ಲಾರು ಸೆಟ್ಲ್ ಆದ್ಮೇಲೆ ಆಗ್ಬೇಕಂದ್ರೆ ಹೆಂಗ ಈಗ ನೋಡ್ರಿ ಹಿಂದೆ ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋದಾಗ ನೀವು ಯೂಟ್ಯೂಬ್ ಅಲ್ಲಿ ಬರ್ಲೇ ಇರ್ಲಿಲ್ಲ ಹೌದಾ ಈಗ ದೇವ್ರ ಕೈ ಹಿಡ್ದಾನಿಲ್ಲ ಮುಂದಕ್ಕೆ ಹೋದಾಗ ದೊಡ್ಡದಾಗತ್ತದ ಹೌದಲ್ಲ ಬೇಕಾದಷ್ಟು ದುಡಿತೀರಿ ನೀವು ಅವಾಗ ಹಂಗಾಗಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಕನ್ಯಾ ಕೊಡ್ರಿ ಅದ್ಭುತವಾದ ಒಳ್ಳೆ ಹುಡುಗರಿ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಗೆಳೆಯರೇ ಕಿಲಾಡಿ ಕಿಚನ್ನ ಇನ್ನೊಬ್ಬ ರೂವಾರಿ ಮನೆ ಮುಂದೆ ನಿಂತ್ಕೊಂಡಿದ್ದೀವಿ. ಮನೇಶ್ ಅವ್ರು ಭಾಳ ಫೇಮಸ್ ಈ ಚಾನಲಲ್ಲಿ ಭಾಳ ಮಸ್ತ್ ಅಡುಗೆನೂ ಸಹಾಯ ಮಾಡ್ತಾರೆ ಭಾಳ ಮಸ್ತ್ ಮಾತಾಡ್ತಾರೆ. ಇದು ನಿಮ್ಮ ಮನೆ ಸರ್ ಅಲ್ರಿ? ಹಾಂ ಮನೆ ತೋರಿಸ್ತೀರಾ? ಹಂಗೆ ಮನೆಗೆ ಹೋಗೋಣ. ಓಕೆ ಯಾರ್ಯಾರು ಇರ್ತೀರಿ ಮನೆಗೆ? ಅವ್ವ ಅತ್ತಿಗೆಮ್ಮ ಅತ್ತಿಗೆಮ್ಮ ಅಣ್ಣ ಓ ಎಲ್ಲ ಒಟ್ಟಿಗೆ ಇರ್ತೀರಿ? ಹೌದಾ? ಓಕೆ ಎಷ್ಟು ಜನ ಮಕ್ಕಳ್ರಿ ನೀವು? ನಾವು ಇಬ್ಬರು ಹೆಣ್ಮಕ್ಳು 3 ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು ಒಟ್ಟು 5 ಮಂದಿ ನೀವು? ಓಕೆ ನಿಮ್ಮ ತಂದೆ ಅವರು ಅಣ್ಣ ತಮ್ಮಗಳು? ಅವ್ರು 5 ಜನ. ಅವ್ರು 5 ಜನ? ಅವ್ರು ದೊಡ್ಡ ಮನೆತನ? ಹ್ಞೂ ರೀ. ಓಕೆ ಇದು ಎಷ್ಟು ವರ್ಷ ಆಯ್ತು ಮನೆ? ಇದು ಒಂದು 8 ವರ್ಷ. 8 ವರ್ಷ ಆಯ್ತು ಕಟ್ಟಿ? ಬರ್ರಿ ಫೋನ್. ಓಕೆ ಯಾರ್ಯಾರಿದ್ದಾರೆ? ಇಲ್ಲಿ ಬರ್ರಿ ಚೇರ್ ಏನು ಬೇಡ ಮಾತಾಡ್ಸನ್ ಹಿಂಗೆ. ಇವರು ಅಣ್ಣಾರ ನಮಸ್ಕಾರ ಸರ್. ನಮಸ್ತೆ ಬನ್ನಿಮ್ಮ. ಇವರು ಅಮ್ಮ ಅವರು ನಿನ್ನೆ ಮಾತಾಡಿದ್ವಲ್ಲ. ನಿಮ್ಮ ಹೆಸರು ರೀ? ನಾಗಮ್ಮರು. ಕಣ್ಣು ಏನಾಗೈತಿ ರೀ? ಕಣ್ಣಿಗೆ 3 ವರ್ಷ ಆತ್ರಿ ಸುಣ್ಣ ಸುಡ್ತಿದ್ರಿ ನಾವು. ಸುಣ್ಣ ಮಾರ್ತಾವ್ರಿ ಸುಣ್ಣ ಸುಟ್ಟು ಅದು ಸುಣ್ಣದ ಹೊಲಸ್ ಕುತ್ಕೊಂಡ್ ಅಲರ್ಜಿ ಆಗೈತ್ರಿ. ಅಯ್ಯೋ ಹೌದಾ? ಹ್ಞೂನ್ರಿ ಪೂರ ಹೋಗೇ ಬಿಟ್ಟೈತೆ? ಗುಡ್ಡಿ ಪೂರ್ತಿ ಹೋಗಿತ್ರಿ. ಗುಡ್ಡಿ ತೆಗ್ದಾರ್ರಿ 2 ವರ್ಷ ಆತ್ರಿ ತೆಗದ. ಮುಂಚಾರ ಚಲೋ ಆಯ್ತ್ರಿ. ಹೌದಾ? ಹ್ಞೂನ್ರಿ. ಒಂದೇ ಸಲ ಹಂಗಾಗ್ಬಿಡ್ತ? ಹ್ಞೂನ್ರಿ ಒಂದೇ ಸರಿಗೆ ಹಂಗಾತ. ತೋರ್ಸಿದ್ರ ಕಣ್ಣು ಹೋಗ್ಯ ನರ್ಗಳು ಏಕ್ ಆಗ್ಯಾವ್ರಿ. ಅದ ಕಣ್ಣು ತೆಗಿಬೇಕು ಅಂದ್ರ ಡ್ಯಾಮೇಜ್ ಆಗೈತಿ ಅಂದ್ರ ತೆಗಿರಿ ಅಂದ್ವಿ. ನಿಮ್ಗೆ ಅಲ್ಲಿವರೆಗೆ ಗೊತ್ತಾಗಿಲ್ಲ? ಇಲ್ರಿ ನೋವುತ್ರಿ ತೋರ್ಸ್ಕೊಂತ ಇದ್ವಿ. ಅದು ಬಾಳ ಜೋರ ಆತ್ರಿ. ಹೋದಿ ದಾವಣಗೆರೆಗೆ ಟೆಕ್ ಆಸ್ಪತ್ರೆಗೆ. ಅವ್ರು ಕಣ್ಣು ಹೋಗ್ಯಾತ್ರಿ ಅಂದ್ ಸಿಟಿ ಕ್ಯಾನಿಂಗ್ ಮಾಡಿದ್ರು. MRI ಕ್ಯಾನಿಂಗ್ ಮಾಡಿದ್ರು. ತೆಗಿಲೇಬೇಕ್ರಿ ಕಣ್ಣ ಅಂದ್ರ. ಅವ್ರು ದುಡ್ಡು ಬಾಳ ಕೇಳಿದ್ರಿ. ಹುಬ್ಬಳ್ಳಿಯಾಗ ಹೋಗಿ ತೆಗ್ಸಿದ್ವಿ. ಅಯ್ಯೋ ಶಿವನೇ, ಈ ಮೊದಲೇನು ಗೊತ್ತಾಗ್ಲಿಲ್ಲ ನಿಮ್ಗೆ? ಸಣ್ಣ ಪುಟ್ಟ ನೋವು ಬರ್ತಿತ್ತಲ್ಲ ಅವಾಗ? ಮತ್ತೆ ಅವಾಗೆಲ್ಲ ಏನ್ ಮಾಡ್ತಿದ್ರಿ? ಮತ್ತೆ ಅವಾಗ ಆಪರೇಷನ್ ಮಾಡ್ಸಿದ್ರಿ. ಅಂದ್ರೆ ಒಂದ್ ಗುಳ್ಳಾಗಿತ್ರಿ. ಆ ಗುಳಿದ್ದ ಹಂಗ ಆಕತಿ ಅಂತ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿ ರೆಪ್ಪಿ ತೆಗದ್ರಿ. ರೆಪ್ಪಿ ತೆಗ್ದಿಂದ ಪೂರ್ತಿ ಕಣ್ಣು ಹೋಗೇ ಬಿಡ್ತ್ರಿ. ಅಯ್ಯಯ್ಯೋ. ಅದಕ್ಕ ಅಂತ ತೆಗದ ಬಿಟ್ರಿ. ಏನ್ ಮೊದಲಿನಿಂದ ಸುಣ್ಣಿಂದ ಇದನ್ನ ಮಾಡ್ತೀವಿ? ಫಸ್ಟ್ ಇದ್ದಾನ ಮಾಡ್ತಾವ್ರಿ ಸುಣ್ಣನ. ಸುಣ್ಗಾರ್ರಿ ನಾವು ಸುಣ್ಣ ಸುಡ್ತಿದ್ವಿ. ಸುಣ್ಣ ಸುಡೋದು ಮಾರೋದು ಮನ್ಯಾಗ ಬಂದ್ ಹೋಯ್ತಿದ್ರಿ. ಈಗ ಐತ್ರಿ ತರ್ಸಿ ರೆಡಿಮೆಂಟ್ ತರ್ಸಿ ಮಾರ್ತೇವೆ.
ಎಲ್ಲೈತಿ ಸುಣ್ಣದ ಬಟ್ಟಿ ನಿಮ್ದು? ಬಟ್ಟೆ ತೆಗ್ದಾವ್ರಿ, ರೆಡಿಮೇಡ್ ತರಿಸ್ತಾವ್ರಿ ಹಾ, ಬಾಗಲಕೋಟಿಂದ ತರಿಸಿ ಮಾರ್ತಾವ್ರಿ. ಮೊದಲು ನಿಮ್ದ ಬಟ್ಟಿ ಇತ್ತಾನ ಸುಣ್ಣದ? ಓಕೆ. ಹಾ, ಈಗ ಅಡಿಕೆ ಗಿಡಕ್ಕೆ ಹಚ್ಚಕ್ ಬೇಕ್ರಿ, ಕೇಳ್ತಾರ. ನಾವ ಸುಣ್ಗಾರಲ್ಲ. ಅಡಿಕೆ ಗಿಡಕ್ಕೆ ಅದಕ್ಕೆ ಬೇಕ್ರಿ ಅದು? ಅಡಿಕೆ ಗಿಡಕ್ಕೆ ಇದಕ್ಕೆ ಗಿಡಕ್ಕೆ ಹಚ್ತಾರ್ರಿ ಬಡ್ಡಿಗೆ. ಹಚ್ಚಿದ್ರೆ ಏನಾಗ್ತದೆ? ಅದು ಬೆಳಿತೈತಿ ಅಂತ್ರಿ. ಹೌದಾ? ಹ್ಞೂನ್ರಿ. ನಿಮ್ಮ ಹಂಗಾರೆ ಭಾಳ ಡಿಮಾಂಡ್ ಐತಿ ಅದಕ್ಕೆ ಈಗ? ಐತ್ರಿ, ಹಾಂ, ತರಿಸ್ತಾರಿ. ಸುಗ್ಗಿಯಾಗ ಡಿಮಾಂಡ್ ಐತ್ರಿ ಅದು. ಓಕೆ. ಹಂಗಾರೆ ನಿಮ್ಮಲ್ಲಿ 12 ತಿಂಗಳು ಸುಣ್ಣ ಸಿಗುತ್ತಾ? ಸಿಗ್ತೈತ್ರಿ. ಹೌದಾ? ಒಟ್ಟು ವ್ಯಾಪಾರ ಅಂತ ಈಗ ಬಿಟ್ಟಿಲ್ಲ, ನಡೆಸ್ತೀರಿ? ನಡೆಸ್ತಾರಿ. ಓಕೆ. ಹಾಂ, ಸುಟ್ಕಂತನ ಅದಾವ್ರಿ, ನಡೆಸ್ತಾವ್ರಿ. ಮತ್ತೆ ಬಂದ್ ನಮ್ಮನೆ ಎಷ್ಟ ಐತ್ರಿ ಕೇಳ್ತಾರ್ರಿ ಸುಣ್ಣನ. ಕೇಳಿದ್ರಿಗಿಲ್ಲ ಅನ್ಬಾರ್ದು ಅಂದು ತರ್ಸಿಟ್ಕೊಂಡವ್ರಿ. ತರಿಸಿ ಇಟ್ಕೊಂಡು ಮಾಡ್ತೀರಿ? ಮೊದ್ಲು ನೀವು ಮಾಡ್ತಿದ್ರಿ? ನಾವ ಸುಡ್ತೈತಿ. ಕಣ್ಣು ಹೋಗ್ಬಿಡ್ತಲ್ರಿ ನಿಮ್ದು? ಕಣ್ಣು ಸುಣ್ಣ ಸುಟ್ಕಂತ ಬಂದಂಗ ಹೋದ್ರಿ. ಅಲ್ಲ, ಈಗ ಸುಣ್ಣ ಮಾಡೋರ್ಗೆ ಎಲ್ಲರಿಗೂ ಈ ಪ್ರಾಬ್ಲಮ್ ಇರುತ್ತೆ, ಅದು ಅಕಸ್ಮಾತ್ ನಿಮ್ಗೆ ಬಂದಿದ್ದು? ಬಂದೈತ್ರಿ, ಅದು ಅನಿವಾರ್ಯ ಬಂದೈತ್ರಿ. ಎಲ್ಲಾರ್ಗಿ ಬರೋದಿಲ್ರಿ ಅದು. ಓಕೆ. ಹೇಳ್ರಿ, ಮಗಂದು ನೋಡಿ ಏನ್ ಅನ್ಸತ್ ನಿಮ್ಗೆ? ಮಗನ್ ನೋಡಿ ಚಲೋ ಆಗೈತ್ರಿ ನಿಮ್ಗೆ. ಅನ್ಕೊಂಡಿದ್ರಿ ಯಾವತ್ತು? ಇಲ್ರಿ, ಯಾವತ್ತು ಅನ್ಕಂದಿಲ್ಲ. ಅವ್ರಿಗೆ ಈಗ ಮಾಡಾಕ ಚಂದ ಖುಷಿ ಅನ್ಸೈತ್ರಿ. ಖುಷಿ ಅನ್ಸತ್ರಿ. ಏನ್ ಮಾಡ್ತೀರಿ? ನಾವು ಮೀನು ಹಿಡಿತೀವ್ರಿ. ನದಿಯಲ್ಲಿ. ಮೀನು ಹಿಡಿದು ಮಾರ್ತೀರಿ? ಮಾರ್ತೇವೆ. ದಿವಸ ಮೀನು ಸಿಗುತ್ತನ್ರಿ? ದಿನ ಸಿಗ್ತೈತಿ. ದಿನ ಸಿಗ್ತಾವ್ರಿ. ಹೌದಾ? ದಿನ ಸಿಗ್ತಾವ್ರಿ. ಕೆಲವೊಂದು ಈಗ ನೀರು ಭಾಳ ಬಂದೈತಿಲ್ಲ, ಮಳೆಗಾಲ ಕಡಿಮೆ ಸಿಗ್ತಾವ ಮೀನು. ಬ್ಯಾಸಿಗೆ ಕಾಲದಾಗ ಜಾಸ್ತಿ ಸಿಗ್ತಾವ. ಕಡಿಮೆ ನೀರಿದ್ದಾಗ ಹೆಚ್ಚು ಸಿಗ್ತಾವ? ಯಾಕೆ ಜಾಸ್ತಿ ಇದ್ದಾಗ ಸಿಗೋದಿಲ್ಲ ಅವು? ಜಾಸ್ತಿ ಅಂದ್ರೆ ಎಲ್ಲ ಗಾಳಿ ಒಂದು ಈಗ ನದಿ ಫುಲ್ ತುಂಬಿ ಹರಿತೈತಿಲ್ಲ, ಹಂಗಾಗಿ ಆಡಾಕ ಭಾಳ ತೊಂದರೆ ಆಗ್ತೈತಿ. ಹಂಗಾಗಿ ಸಿಗೋದಿಲ್ಲ. ಮತ್ತ ಅವಾಗ ಏನ್ ಮಾಡ್ತೀರಿ? ಹಂಗ ಸಿಗ್ಲಿಲ್ಲ ಅವಾಗ ಹಳ್ಳದ ಕೋಗಳು ಇರ್ತಾವಲ್ಲ, ಅಂತಲ್ಲಿ ಹಳ್ಳಕ್ಕ ಕೆರೆಗೆ ಹೋಗ್ತಾರ್ರಿ. ಹೊಳಿ ನೀರು ಹಳ್ಳಕ್ ನುಗ್ತತ್ ನೋಡ್ರಿ. ಹಳ್ಳದ ಕೋಗದಲ್ಲಿ ಏನು ಅಷ್ಟೊಂದು ಇದು ಇರೋದಿಲ್ಲ, ಅಂತಲ್ಲೇ ಹಿಡಿತೇವೆ ಮೀನು. ದಿವಸ ಎಷ್ಟು ಕೆಜಿ ಸಿಗುತ್ತೆ? ಹೆಂಗ? ಈಗ ಭಾಳ ಕಡಿಮೆ ರೀ. ಈಗ ಒಂದು 5 kg 10 kg ಹಿಂಗೆ ಸಿಗ್ತದೆ. ಬ್ಯಾಸಿಗೆ ಕಾಲದಾಗ 30 kg 40 kg ಹಿಂಗೆ ಸಿಗ್ತಾವ್ರಿ. ಆ ಟೈಮ್ ಒಳಗೆ ರೇಟ್ ಕಡಿಮೆ ಇರ್ತೈತಿ, ಈ ಟೈಮ್ನಾಗ ರೇಟ್ ಜಾಸ್ತಿ ಇರ್ತೈತಿ. ಕಡಿಮೆ ಸಿಗ್ತೈತಲ್ಲ ಮೀನು. 200 ರೂಪಾಯಿ, 250, 300 ರೂಪಾಯಿ ಕೆಜಿ ಮಾರ್ತಾವ್ರಿ ಈ ಟೈಮ್ ಒಳಗೆ. ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ? ಅದೇ 5ರಿಂದ ಒಂದು 10 kg ಹಿಂಗೆ ಸಿಗುತ್ತೆ. 10 kg ಒಂದು 2-2.5 ಸಾವಿರ ಸಿಗುತ್ತೆ. ಖರ್ಚು ಇರ್ತೈತ್ರಿ. ಮತ್ತು ಅದು ಬಲಿ ಪುಟ್ಟಿ ಅಂತ, ದೋಣಿ ಪುಟ್ಟಿ ಬಲಿ ಬೇಕಲ್ಲ. ಅವು ನಿಮ್ಮ ಅಲ್ಲ? ನಾವ ತಗೊಂತಾರ್ರಿ. 5,000 ರೂಪಾಯಿ ಒಂದು ಪುಟ್ರಿ ಅವು. ಎಷ್ಟು ದಿವಸ ಬರ್ತದ? ಅದು ಒಂದು 7-8 ತಿಂಗಳು ಬರ್ತೈತಿ. 7-8 ತಿಂಗಳು. ಬೀದರ್ ಪುಟ್ಟಿ. ಬೀದರ್ ಪುಟ್ಟಿ ಹೆಣಸ್ತೀರಾ? ಹೆಣದದ್ದು ರೆಡಿ ಇರ್ತಾವ್ರಿ. ಎಲ್ಲಿ ಸಿಗ್ತಾವು? ಭದ್ರಾವತಿಯಿಂದ ತರಿಸ್ತೇವ್ರಿ. ಭದ್ರಾವತಿ? ಇಲ್ಲಿ ಸಿಗಲ್ಲ ಅವು? ಇಲ್ಲಿ ಸಿಗಲ್ರಿ. ಮತ್ ಬಲಿ ಹೆಂಗ್ ಸಿಕ್ತ್ರಿ? ಬಲಿ ಹರಿಹರದಲ್ಲಿ ಸಿಗ್ತಾವ್ರಿ. ಹರಿಹರದಲ್ಲಿ ಸಿಗ್ತಾವ? ಅದೇ ಹೆಂಗ್ ಬಲಿ? ಅದು 900, 1000 ಈ ತರ ಕೆಜಿ. ಕೆಜಿ ಲೆಕ್ಕ. ತಂದ್ ರೆಡಿ ಮಾಡತ್ತೀವಿ ಒಂದ್ 3,000 ರೂಪಾಯಿ ಆಕತ್ತೇವ್ ನಮ್ ಬಲಿಗೆ. ತಂದ್ ರೆಡಿ ಮಾಡತ್ತೀವಿ ಒಂದ್ 3,000 ರೂಪಾಯಿ ಆಕತ್ರಿ ಒಂದ್ ಬಲಿ, 1 kg ಬಲಿಗೆ. ಅದು ನಾವು ರೆಡಿ ಮಾಡ್ಕೇವ್ರಿ. ಅದು 1 ತಿಂಗಳು ಬರೋಕಂದ್ರ ಭಾಳ ಆಯ್ತದ ಬಲಿ. ಹೌದಾ? ನಿಮ್ದು ಯಾವ ದುಡಿಮೆ? ಇವ್ರದ್ದು ಸುಣ್ಣದ ದುಡಿಮೆ, ಇವ್ರದ್ದು ಯೂಟ್ಯೂಬಿನ ದುಡಿಮೆ. ಏನ್ ಅನ್ಸುತ್ತೆ ನಿಮ್ಗೆ? ಒಳ್ಳೆ ಖುಷಿ ಅನಿಸ್ತೈತ್ರಿ. ಖುಷಿ? ಎಷ್ಟು ಜನ ಮಕ್ಳು ನಿಮ್ಗೆ? ನಮ್ಗೆ 2 ಹೆಣ್ಮಕ್ಳು. ಈಗ ಒಬ್ಬಾಕಿ 3ನೇ ಕ್ಲಾಸ್ ಹೋಗಿದ್ದಾಳೆ, ಈಗ ಒಬ್ಬಾಕಿ ಅಂಗನವಾಡಿಗೆ ಹೋಗ್ತಾಳ. ಏನ್ ಓದಿರಿ ನೀವು? ನಮ್ದು PUC ಆಗೈತಿ. PUC ಆಗೈತಿ. ನೀವೇನು ಓದಿರಿ ಸಾಹೇಬ್ರ? SLC ಆಗೈತಿ. ಮೊದಲನೇ ಸಲ ನಿಮ್ಗೆ ಹಿಂಗ ಯೂಟ್ಯೂಬ್ ಮಾಡಕತ್ತೀವಿ ಬರ್ರಿ ಅಂತ ಹೇಳಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಕರೆದ್ರಿ ನಮ್ಮ ಅಣ್ಣಾರ. ಬರ್ದ ತಗೊಂಡು ಒಪ್ಪಿಕೊಂಡ್ರಿ ನಾವು. ನಮ್ಮ ತಮ್ಮ ಇನ್ನೊಬ್ಬನ ಇದ್ದಲ್ರಿ, ನಮ್ಮ ತಮ್ಮ ನಾನು ಕರೆದ್ರಿ 2 ನಾವು ಬರ್ತಾವ್ರಿ ಅಂತಂದ್ರಿ. ಅವ್ರು ಫಸ್ಟಿಗೆ ಆದ್ರೆ ನಮ್ಮನ್ನ ಬಿಟ್ಟು 3 ವಿಡಿಯೋ ಮಾಡಿದ್ರಿ ಅವರೆಲ್ಲ. ಮಾಡಿದ್ರ? 3 ವಿಡಿಯೋ ಮಾಡಿದ್ರಿ. ಅದು ಅವ್ರಿಗೆ ಮತ್ತೆ ಜನ ಬೇಕಲ್ರಿ, ಹಂಗಾಗಿ ನಮ್ಮನ್ನು ಕರ್ಕೊಂಡ್ರಿ. ನಮ್ಮ 2 ನಾವು ಬರ್ತಾವ್ರಿ ಅಂದ್. 3 ವಿಡಿಯೋ ನೋಡಿದ್ರಿ ನೀವು ಮೊದಲ? ನೋಡಿದ್ರಿ. ಅವ್ರು 3 ಮಾಡ್ಕೊಂಬಂದ್ರಿ. ಮುಂದೆ 3 ಜನ ಮಾಡಿದ್ರಿ ಅನ್ನ. ಅದು ಸಾಕಾಗ್ತಲ್ರಿ, ಮತ್ತೆ ಜನ ಬೇಕಂದ್ರೆ ನಮ್ಮನ್ನು ಕರ್ಕೊಂಡ್ರಿ. ಮೊದಲನೇ ವಿಡಿಯೋ ಮಾಡೋ ಮುಂದೆ ನಿಮ್ಗೆ ಏನು ಅನಿಸ್ತು?
ಈಗ ಗಾಬ್ ಅನ್ಸದ್ರಿ ಅದು ಮೇಡಮ್ ಮುಂದ ಈ ಕ್ಯಾಮ್ರಾ ಐತ್ರಿ ಮೇಡಮ್ ಮುಂದ ಏನಾಕತ್ತೇನ ದುಡ್ಡೆಲ್ಲ ಮಾತಾಡ್ತಿದ್ರಿ ಸುಮ್ಮನೆ ಹಂಗ ಈಗ ಇತ್ತೀಚೆಗೆ ನಾವು ಹೇಳಿದ್ರಿ ನಮ್ಮ ಅಣ್ಣಾರ ಅಷ್ಟೇನು ಮಾತಾಡ್ತಿದ್ರು ಫಸ್ಟಿಗೆ ಮೂಗ್ ಸಿನಿಮಾ ಅಂತ ಹಂಗ ಇದ್ರವ್ರಿ ಮತ್ತೆ ಫಸ್ಟಿಗೆ ಈಗ ಇತ್ತೀಚೆಗೆ ಇಷ್ಟು ಮಾತಾಡಿರೋದ್ರಿ ಒಮ್ಮೆ ಕಚ್ಕೊಂಡ್ಬಿಟ್ರ ಅರ್ಧ ಅಂತ ಬರ್ಬೇಕಲ್ಲ ಅದು. ಓಕೆ, ಏನ್ ಅನಿಸ್ತು ನಿಮಗೆ ಮೊದಲನೇ ಸಾರಿ ಬಂದಾಗ? ಒಳ್ಳೆ ಇದಾಯ್ತು ರೀ ಮಾಡಿದ್ದಕ್ಕೆ ಒಳ್ಳೆ ಒಂದು ಇದು ಅಂತಂದು ನಮಗೆ ಒಂದು ಹೆಮ್ಮೆ ಅನಿಸ್ತು. ಓಕೆ, ಮೊದಲನೇ ಸರಿ. ಈಗ ಎಲ್ಲ ಕಡೆ ಹೋದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಇವ್ರು? ಹೌದು, ಕೇಳ್ತಿರ್ತಾರೆ ಎಲ್ಲ ಕಡೆ, ನಮ್ಮ ತಮ್ಮರೇ ಅವ್ರು, ನಮ್ಮ ತಮ್ಮರ ಅವ್ರು ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಈ ಸುತ್ತಮುತ್ತ ಹಳ್ಳಿಯಾಗ ಎಲ್ಲಾದ್ರು ಮೀನ್ ಹಿಡಿಯಕ್ ಹೋಗಲ್ರಿ ಎಲ್ಲಾ ತಲಿ ಕೇಳ್ತಿರ್ತಾರೆ. ಈ ಸಣ್ಣ ಹುಡ್ರ ಸತಿಗೆ ಈಗ ಸಾಲಿ ಬಿಟ್ಟ ಬರ್ತಿರ್ತಲ್ರಿ ಹಂಗ ಹಿಂಗ್ ಬೈಕ್ ಹಿಂಗ್ ಸಡನ್ ಆಗಿ ಬೈಕ್ ಹೋಗೋ ಮುಂದೆ ಎಷ್ಟೊತ್ ಬೇಕ್ರಿ ಹಂಗ ಹಿಂಗ ಸಾಲಿ ಹುಡ್ರ ಮಾತಾಡ್ತಾವಲ್ಲ ಹಂಗ ಕಾಮಿಡಿ ಕುಕಿಂಗ್ ಅಂತ ಕರಿತಿರ್ತಾರೆ. ಏನಪ್ಪಾ ಮಂಜಾಕ್ ಪಕ್ಕ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ. ಫೇಮಸ್ ಆಗ್ಬಿಟ್ಟಿದೆ ಈಗ. ಓಕೆ, ಯಾರಾದ್ರೂ ಮಾತಾಡ್ಸೋ ಮುಂದೆ ಹಂಗ ಕರಿತಾರಿ. ಏನ್ ಬಾ ಮಂಜಪ್ಪಕ್ಕ ಅಂತ ಕರಿತಾರೆ. ಕರೆದ ಹಂಗ ಕರಿತಾರಿ ಅವ್ರು. ಓಕೆ, ಅದ್ಭುತ. ಮುಂದೆ ಏನಿದೆ ನಿಮ್ದು ಕೆಲ್ಸ? ಮುಂದೆ ಏನಿದೆ ನಿಮ್ದು ಕೆಲಸ ಮಾಡೋದು? ಇದನ್ನ ಮಾಡ್ಕೊಂತ ಹೋಗ್ಕಿರಿ ಹೆಂಗ ಬಿಡ್ತೀರಿ ಅಂತ ಕೇಳ್ತಾರ ಅವ್ರು. ಅದ ಇದನ್ನ ರೀ ಮುಂದರ್ಸ್ಕೊಂತ ಮುಂದೆ ಏನೇನಾಕತ್ತೆ ನೋಡೋದ್ರಿ ಅದು ಅವ್ರು ಜನ ಆರೈಕೆ ಮಾಡ್ದಂಗೆ. ದೊಡ್ಡ ಆರೈಕೆ ಮಾಡಿದಾರೆ ಜನ ನಿಮ್ಗೀಗ. ಅದ ಅವ್ರ ಪ್ರೋತ್ಸಾಹ ಇದ್ದ ಅವ್ರು ಹೆಂಗ ಬೆಳೆಸ್ತಾರ ನೋಡೋದ್ರಿ ಹೆಂಗ ಬೆಳೆಯೋದು. ಈ ಲಕ್ಷಾನ್ಗಟ್ಲೆ ಹೋಗುತ್ತೆ ನಿಮ್ದು ಹಾಕ್ದಾಗ, ಅದನ್ನ ನೋಡಿದಾಗ ಏನ್ ಖುಷಿ ಅನ್ಸುತ್ತೆ ನಿಮ್ಗೆ? ಖುಷಿ ಆಕತ್ರಿ ಅದು, ಖುಷಿ ಆಗ್ತದ್ರಿ. ಅವ್ ಹೋಗ ಮುಂದ ತೆಗ್ದು ನೋಡ್ತಿರ್ತಾವ್ರಿ, ಖುಷಿ ಅನಿಸ್ತತ್ರಿ ಅದು. ನಿಮ್ಮ ಮಕ್ಳು ಎಷ್ಟು ಜನ ಅಂದ್ರಿ? ಮದುವೆ ಆಗಿಲ್ರಿ ಅವ್ರು. ಮದುವೆನೇ ಆಗಿಲ್ಲ. ನೋಡಕ ಚೋರಿ ಎಲ್ಲಿ ಸಟ್ಲ್ ಆಗಲ್ಲ, ನಿಮ್ ಕಡೆಗಿದ್ರು ತೋರ್ಸ್ರಿ ಒಂದು. ವರ ಇಲ್ಲಿದಾರೆ ನೋಡ್ರಿ, ಫೇಮಸ್ ಇನ್ನೂ ಅವಕಾಶ ಇದೆ. ಯಾರ ಕನ್ಯೆ ಗಿನ್ನೆ ಅಂತಿದ್ರ ನೋಡ್ರಿ, ಇಲ್ಲಿ ವರ ರೆಡಿ ಐತಿ. ಡಿಮಾಂಡ್ ಏನು ಕೊಡೋದ್ ಬೇಡ್ರಿ ಅವ್ರಿಗೆ, ಏನು ಬೇಡ, ಏನು ಬೇಡ್ರಿ, ಏನು ಕೊಡೋದು. ನಮಗೆ ಒಂದ್ 8 ಗುಂಟೆ ಜಾಗ ಐತ್ರಿ, ಹೊಲ ಅಲ್ರಿ, ಮನಿ ಅದಾವ 3 ಮನಿ ಅದಾವ, 8 ಗುಂಟೆ ಜಮೀನ್ ಐತಿ. ಫ್ಲಾಟ್ ಲೆಕ್ಕದಾಗ ಆತಿ. ಮತ್ ಇನ್ನೇನ್ರಿ, ಏನ್ ಕಡಿಮೆ ಮತ್ತ? ಹುಡುಗನ ಫೇಮಸ್ ಅದಾನ? ನಾವೇನು ಹೊರಗ್ ಹೋಗೋದಲ್ರಿ, ಹೆಣ್ಮಕ್ಳು ಸ್ವಸ್ತ್ರ ಬಂದ್ರ ಹೋಗೋದಲ್ಲ, ಮಕ್ಳು ಹೋಗೋದಲ್ರಿ, ಅವ್ರ ಗಂಡ ಮಕ್ಳು ದುಡ್ಕೊಂಬರೋರು. ಓಕೆ, ಆಯ್ತು ಬಿಡಪ್ಪ. ಈಗ ಹಂಗಾರ ಯಾರ ಬಂದ್ರೆ ಸೆಟ್ಲ್ ಆದ್ರೆ ನೋಡ್ರಿ ಮತ್ತೆ ನಿಮ್ ಕಡೆಗೆ ಹಂಗಾರ. ಓಕೆ, ಸೂಪರ್. ಹಂಗಾರೆ ನೆಕ್ಸ್ಟ್ ಬರುವ ಖಂಡಿತ ಆಗುತ್ತೆ. ನೋಡ್ತಾ ಇದಾರೆ, ಯಾರು ಇದ್ರೆ ನೋಡ್ರಿ, ನಿಮ್ಮ ಮಾವ ಇಲ್ಲೇ ಅದ ನೋಡ್ರಿ. ಈಗ ವಯಸ್ಸು ಶಾಂತ ಐತಲ್ರಿ, ಸಣ್ಣಕ್ಕಿದ್ದ ಮಾಡ್ಕೊಳಂಗಿಲ್ಲ. ಬರ್ರಿ ಇಲ್ಲಿ, ಅಲ್ಲೇ ನಿಂತ್ಕೊಂಡು ಮಾತಾಡ್ತೀರ. ಬಾರಪ್ಪ ಹಳೆಯ ಮಾವ ಜೋಡಿ. ಓಕೆ, ಏನಡಿ ಹಿಂಗ್ ಕಲ್ತಿರ್ಬೇಕು ಅದು ಇದು ಅಂತ ಏನ್ ಹಂಗೇನಲ್ರಿ, ಮತ್ತೆ ಎಂತದ್ ಗುಣ ಚಂದ ಇದ್ರ ಸಾಕು. ಗುಣ ರೀ, ಗುಣ ಚಂದ ಇದ್ರ ಸಾಕು, ಚಲೋ ಇದ್ರ ಸಾಕ್ರಿ. ಮನಿ ನಡ್ಕೊಂಡವ್ರು ಸಾಕು. ಮನಿ ನಡ್ಕೊಂಡು ನಮ್ಮ ಮನಿಗ್ ಹೊಂದ್ಕೆನ ಅಂತಾರ್ರಿ. ಅಷ್ಟ ರೀ. ಓಕೆ, ಹಂಗಿದ್ರೆ ನಮಗೇನ್ ಕಲ್ತದ್ದು ಬೇಡ, ಅವ್ರ ನೌಕರಿ ತರೋದು ಬೇಡ, ನಮ್ಮ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ಬೇತಂಕ ಹಾಯ್ ಕುತ್ಗಾಡಿ ಅವ್ರು. ವಾ, ಏನ್ ಅದೃಷ್ಟ ಮಾಡ್ರಿ, ಕೊಟ್ಟಾರ್ರಿ ಇವ್ರಿಗೆ. ಅಷ್ಟ ಕೇಳಿದ್ರಿ ಅವು ಸಿಗಾಕವಲ್ ಬಿಡ್ರಿ, ಹೆಣ್ಣು ಬಾಳ ಹುಡ್ಕಾಕಚ್ಚಾರಿ. ಏನ್ ಕೇಳ್ತಾರ ಹೋದಲ್ಲೆಲ್ಲ? ಇಲ್ರಿ, ನೌಕರಿ ಮಾಡ್ತಾನ ಅಂತ ಕೇಳ್ತಾರ್ರಿ, ಹೊಲ ಐತಿ ಅಂತ ಕೇಳ್ತಾರ. ಇವ್ ಎರಡ ಕೇಳ್ತಾರಿ, ಮತ್ತೇನ್ ಕೇಳಲ್ಲ. ಹುಡುಗ ಚಲೋ ಅದನ, ನೌಕರಿ ಮಾಡ್ತಾನ ಏನ ಅಂತಾರ. ಇಲ್ರಿ, ನೌಕರಿ ಇಲ್ಲ, ಹೊಲ ಇಲ್ಲ. ನೀವು ಯೂಟ್ಯೂಬ್ ತೆಗೆದು ತೋರ್ಸಿರೇನ ಅವ್ರಿಗೆ? ಎಲ್ಲ ನೋಡ್ತಾರ ಬಿಡ್ರಿ, ಯೂಟ್ಯೂಬ್ನೇ ನೋಡ ಹುಡುಗ ಚಲೋ ಅದನ ಅಂತಾರ. ಓ, ಹಂಗ ಎಲ್ಲರಿಗೂ ಪರಿಚಯ ಇದ್ರಿ ನೀವು? ಪರಿಚಯ ಅದಾರ್ರಿ. ಕೊಡಾಕ ಅವ್ರ ಹೊಲ ನೌಕರಿ ಕೇಳ್ತಾರ. ಈಗ ಓಕೆ, ನಮಗೆ ನೌಕರಿ ಇಲ್ರಿ, ಬಡವ್ರ ಮಗಳ ಆಕಿ ಏನ್ ತರದ್ ಬೇಡ, ಹಂಗ ಬರ್ಲಿ, ಊಟ ಬಟ್ಟೆ ಮ್ಯಾಗ ನಾವ್ ಮದ್ವಿ ಮಾಡ್ಕೊಂತೇವಿ ಅಂತ ನಾವ್ ಅವ್ರಿಗೆ ಒಡವಿ ಹಾಕಿ ಮಾಡ್ಕೊಂತೇವಿ ಅಂತ ಹೇಳ್ತೇವ್ರಿ. ಹಂಗ ಮಾಡ್ಕೊನಲ್ಲ ಮತ್ತೆ. ನೋಡುವ ಎಂತದ ಆಗತ್ ಬಿಡ್ರಿ. ಇನ್ಮೇಲೆ ನೋಡ್ರಿ, ಎಲ್ಲಾರು ಸೆಟ್ಲ್ ಆದ್ಮೇಲೆ ಆಗ್ಬೇಕಂದ್ರೆ ಹೆಂಗ? ಈಗ ನೋಡ್ರಿ, ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋದಾಗ ನೀವು ಯೂಟ್ಯೂಬ್ ಅಲ್ಲಿ ಬರ್ಲೇ ಇರ್ಲಿಲ್ಲ, ಹೌದಾ? ಈಗ ದೇವ್ರ ಕೈ ಹಿಡ್ದಾನಿಲ್ಲ, ಮುಂದಕ್ಕೆ ಹೋದಾಗ ದೊಡ್ಡದಾಗತ್ತದ, ಹೌದಲ್ಲ? ಬೇಕಾದಷ್ಟು ದುಡಿತೀರಿ ನೀವು ಅವಾಗ. ನಿಮ್ಮ ಹೆಸರು? ನೇತ್ರಾವತಿ ಸರ್. ನೀವು?
ಅವ್ರ ಅತ್ತಿಗೆನಾ? ಹಾ ಸರ್, ಅವರ ಹಿರಿಯ ಅಣ್ಣನ ಹೆಂಡತಿ ಸರ್. ಓಕೆ. ಹಾ ಹಾ ಹಾ. ಯಾವ ನಿಮ್ಮ ತವ್ರ ಮನೆ? ನಮ್ದು ಬ್ಯಾಡಗಿ ಸರ್. ಬ್ಯಾಡಗಿ. ಹಾ ಸರ್. ಬ್ಯಾಡಗಿಯಿಂದ ಈ ಊರಿಗೆ ಮದುವೆಯಾಗಿ ಬಂದ್ರಿ? ಹಾ ಸರ್. ಓಕೆ. ಏನು ಓದಿದಿರ ನೀವು? ಸರ್ ನಂದು ಡಿ.ಎಡ್ ಆಗೈತೆ ಸರ್. ಡಿ.ಎಡ್ ಆಗಿದೆ? ಹಾ ಸರ್, ಡಿ.ಎಡ್ ಮಾಡಿದ್ದೀನಿ ಸರ್ ನಾನು. ಓಕೆ. ಡಿ.ಎಡ್ ಆಗಿ ಮತ್ತೆ ಟೀಚರ್ ಆಗಿರ್ಬೇಕಾಗಿತ್ತು ಎಲ್ಲಾರ? ಅದ ಆಗಿರ್ಬೇಕಾಯ್ತು ಸರ್. ಈ ಸರ ಇಲ್ಲಿ ಹೋಗಿದ್ದೆ ಸರ್, LKG UKG ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೇಳಿ ಗೌರ್ಮೆಂಟ್ ಸೀಟ್ ಬಂದಿದ್ದು ಸರ್. ಹಾ. ನನ್ಕಿಂತ ಹೆಚ್ಚಿಗೆ ಸರ್ವಿಸ್ ಆದವ್ರು ಇದ್ರು ಸರ್. 5 ವರ್ಷ, ನನ್ನ 4 ವರ್ಷ ಸರ್ವಿಸ್ ಆಗಿತ್ತು ಪ್ರೈವೇಟ್ ಸ್ಕೂಲಲ್ಲಿ. ಹಾ. ಹಂಗ 5 ವರ್ಷ ಸರ್ವಿಸ್ ಆದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋ ಕಾರಣಕ್ಕೆ ಅವ್ರದ್ದು ಆಗಿತ್ತು ಸರ್. ಹಾ ಹಾ ಹಾ. ನೆಕ್ಸ್ಟ್ ಇಯರ್ ನೋಡ್ಬೇಕು ಸರ್ ಮತ್ತೆ ಯಾವ್ದು ಇದ್ರೆ. ಓಕೆ. ಹ್ಮ್ ಹ್ಮ್. ಅದೇ ಮಾಡ್ತಾ ಇದ್ದೇವೆ ಸರ್, ನೋಡ್ಬೇಕು ಏನಾಗುತ್ತೆ ಅಂತ. ಇರ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಮೊದಲು ಡಿ.ಎಡ್ಗೆ ಭಾರಿ ಡಿಮ್ಯಾಂಡ್ ಇತ್ತು. ಅದೇ ಸರ್, ಆ ಟೈಮಲ್ಲಿ ಇತ್ತು ಸರ್. ಇವಾಗೆಲ್ಲ ಕಡಿಮೆ ಆಗಿದೆ ಸರ್, ಆ ಥರ ಏನಿಲ್ಲ. ಹಾ. ಇವಾಗ ಬೇರೆ ಎಲ್ಲ ನರ್ಸಿಂಗ್ ಕೋರ್ಸ್ ಇವೆಲ್ಲ ಆಗ್ತಾ ಇದೆ ಸರ್. ಡಿ.ಎಡ್ ಕಡಿಮೆ ಆಗಿದೆ ಸರ್ ಇವಾಗ. ಹಾ. ಫಸ್ಟ್ TET ಆಮೇಲೆ CET ಒಂದೇ ಸರ್ಗೆ CET ಎಕ್ಸಾಮ್ ಅಟೆಂಡ್ ಮಾಡ್ಬೋದಿತ್ತು. ಇವಾಗ ಹಂಗಿಲ್ಲ ಸರ್, ಫಸ್ಟ್ TET ಅಟೆಂಡ್ ಮಾಡಿ ಅದಾದ್ಮೇಲೆ CET ಅಟೆಂಡ್ ಮಾಡ್ಬೇಕು ಸರ್. 2 ಎಕ್ಸಾಮ್ ಕಂಟೆಕ್ಟ್ ಮಾಡ್ಬೇಕಲ್ಲ ಸರ್, ಹಂಗಾಗಿ ಡಿಲೇ ಆಗ್ತಾ ಇದೆ ಸರ್. ಓಕೆ. ಇನ್ನು ಹೇಳೋದಾದ್ರೆ ನಿಮ್ಮ ಮೈದನನ ಬಗ್ಗೆ ಏನು ಹೇಳ್ತೀರಿ? ಏನಿಲ್ರಿ, ಒಳ್ಳೆ ಗುಣ ಐತ್ರಿ ಸರ್. ಒಳ್ಳೆ ಒಂದು ಹೆಣ್ಣು ಹುಡುಗಿ ಸಿಕ್ಬಿಟ್ರೆ ಸಾಕ್ರಿ ಸರ್. ಅವ್ರಿಗೊಂದು ಮದುವೆ ಮಾಡೋದ ಒಂದು ದೊಡ್ಡ ಆಸೆ ಸರ್ ನಮ್ಗೆ. ಹಾ. ಇಲ್ಲ ಹೇಳ್ಬಿಟ್ಟಿವಿ ನಾವೆಲ್ಲ. ಅದ ಸರ್, ಅವ್ನದೊಂದು ಮದುವೆ ಮಾಡಿ ಅವ್ನ ಮಕ್ಕಳು ಮರಿ ಆಡಿಸ್ಬೇಕು ಅನ್ನೋದು ಒಂದು ನಮ್ಮ ಅತ್ತೆಯವ್ರ ಆಸೆ. ಅದಕ್ಕೆ ತಕ್ಕಂಗೆ ಆಗ್ಬೇಕು ಅನ್ನೋದು ನಮ್ದು ರೀ. ಓ, ಎಂತ ಸೊಸೀರಿ ನೀವು. ಓಕೆ. ಹ್ಞೂ ಸರ್. ಅದ್ಭುತ. ಅವ್ರ ಆರೋಗ್ಯ ಅಷ್ಟು ಸರಿ ಇಲ್ಲಲ್ಲ ಸರ್, ಅವ್ರು ಇದ್ದಂಗನೆ ಎಲ್ಲ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಸರ್. ಓಕೆ. ಹಾ. ಇಲ್ಲ, ಇತ್ತಿತ್ಲಾಗ ಏನಾಗ್ಬಿಟ್ಟಿದ್ರಿ ಅದೊಂದು ಮೊದ್ಲಾದ್ರೆ ಏನಾಗ್ತಿತ್ರಿ, ಕನ್ಯೆ ಮನ್ಯಾಗ ಹಿರಿಯರ ಮೇಲಿತ್ತು, ಏನೋ ಮಾಡ್ಕೊಂಡ್ಬಿಡ್ತಿ. ಈಗೆಲ್ಲ ಮಕ್ಳ ಕೈಗೆ ಹೋಗ್ಬಿಟ್ಟಿದಿಲ್ಲ, ಕೇಳ್ಬೇಕು ಮಕ್ಕಳನ್ನ ಅಂತಾರೆ. ಹ್ಞೂ ಸರ್, ಈಗ ಏನಿದ್ರು ಅವ್ರ ಮೇಲೆ ಡಿಪೆಂಡ್. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಸರ್. ಈಗ ನಾವು ಮುಂಚೆಲ್ಲ ನಾವು ಮಾಡ್ಕೊಳ್ಳೋ ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗಿತ್ತು ಸರ್. ಈಗಿನವ್ರಿಗೆ ಹಂಗಿಲ್ಲ ನೋಡ್ರಿ ಅವಕಾಶ. ಅವ್ರು ಹೆಂಗ್ ಹೇಳ್ತಾರೆ ಅದ್ರ ಮೇಲೆ ಅವ್ರು ಓಕೆ ಮಾಡಿದ್ರೆ ಅವ್ರು ಸರಿ. ಹಂಗೆ ಮತ್ತೆ ನಿಮ್ಮ ಮದುವೆ ಆಗ ಮುಂದೆ ಈಗ ಯಜಮಾನ್ರಿ ಏನ್ ಅದ ರೀ, ನಮ್ಮ ತಂದೆ ತಾಯಿಯವ್ರು ಆಯ್ಕೆ ಸರ್. ನಮ್ಮ ತಂದೆ ತಾಯಿಯವ್ರು ಆಯ್ಕೆ ಸರ್. ಅದ್ರಲ್ಲಿ ನಮ್ದೇನು ನಾವು ಸ್ವತಂತ್ರತೆ ನಾವೇನು ಆತ ಕಳ್ಕೊಂಡಿಲ್ಲ ಸರ್. ಅಪ್ಪ ಅಮ್ಮ ಏನ್ ಹೇಳ್ತಾರ ಅಂತ ಕೇಳ್ಬಿಟ್ರಿ ಸರ್. ಅವ್ರದ್ದು ಇವ್ರು ಓದ್ಯಾರ ಬಿಟ್ರ ಏನ್ ಮಾಡ್ಯಾರ ಅದು ಅವ್ರೆಲ್ಲ ಎಲ್ಲ ಒಂದ್ ಹಂತದಾಗ ವಿಚಾರ ಮಾಡೇ ಕೊಟ್ಟಿರ್ತಾರಲ್ರಿ ಸರ್. ಹಂಗಾಗಿ ನಾವ್ ಅದ್ರ ಬಗ್ಗೆ ಏನು ತಕರಾರು ಮಾಡಕ್ ಹೋಗಿಲ್ಲ ಸರ್. ಓಕೆ. ಇನ್ನೊಂದು ಹೇಳಿ, ನೀವು ತುಂಬಾ ಜನಕ್ಕೆ ಸೆಟ್ಲ್ ಆದ್ಮೇಲೆ ಮದುವೆ ಆಗ್ಬೇಕು, ಸೆಟ್ಲ್ ಆದ್ಮೇಲೆ ಮದುವೆ ಆಗ್ಬೇಕು ಅಂತ. ಪಾಪ 25-30 ವರ್ಷದೊಳಗಡೆ ಸೆಟ್ಲ್ ಆಗೋದಾದ್ರೆ ಹೆಂಗ್ ಹುಡುಗ, ಅದಕ್ಕೆ ಸಾಥ್ ಕೊಡೋರು ಬರ್ಬೇಕು, ಅವ್ರು ಅದಕ್ಕೆ ಧೈರ್ಯ ತುಂಬಬೇಕು, ನಾನಿದ್ದೀನಿ ಅಂತ ಹೇಳ್ಬೇಕು. ಅವಾಗ ಒಂದು ಧೈರ್ಯ ಇರ್ತದ ಸರ್. ಹೌದಲ್ರಿ? ಹಾ ಸರ್, ಅದ್ರ ಬಗ್ಗೆ ಏನೋ ಇದಿಲ್ಲ ಸರ್. ನಾವೀಗ ಒಬ್ರಿಗೆ ಮುಂದ್ ನಡಿಯಪ್ಪ ಚೆನ್ನಾಗ್ ಆಕೇತಿ ಮುಂದ್ ಹೋಗ್ರಿ ಅಂತ ಯಾರಾದ್ರೂ ಹೇಳಿದ್ರೆ ಸರ್ ಅವ್ರ ಮುಂದ್ ಹೋಗ್ತಾ ಇರ್ತಾರ. ಇನ್ನ ನಾವ್ ಹಿಂದೆ ಇದ್ದೆ ಅಂದ್ರೆ ಅವ್ನೇನ್ ಮಾಡ್ತಾನ್ ಬಿಡು, ಅವ್ನೇನ್ ಬಿಡ್ತಾನ್ ಬಿಡು ಅನ್ಕೊಂಡ್ರೆ ಅಲ್ಲೇ ಇರೋದಾಗತ್ತೆ ಅಲ್ಲ. ತುಂಬಾ ಜನ ಮಾನಸಿಕ ಸ್ಥಿತಿ ಸರಿ ಇರಲ್ರಿ. ತುಂಬಾ ಜನ ಇದಕ್ಕೆ ಹೋಗ್ಬಿಟ್ರೆ ಏನ್ ಬಿಡಪ್ಪ ನಮ್ಮ ಕನ್ಯೆನ ಸಿಗೋದಿಲ್ಲ, ನಾ ಎಷ್ಟು ಮಾಡಿದ್. ಎಲ್ಲಾರು ಲಕ್ಷ ಪ್ಯಾಕೇಜ್ ಎಲ್ಲಿಂದ ತರಕ್ ಆಗತ್ರಿ? ಆಗಲ್ ಬಿಡ್ರಿ ಸರ್, ಅಷ್ಟೊಂದು ಅಮೌಂಟ್ ಎಲ್ಲಿಂದ ತರನ್ರಿ ಸರ್? ಅದ ಆಗೋದಿಲ್ಲ, ಆ ತರದ ಆಗೋದೇ ಇಲ್ಲ. ಈಗ ನಿಮ್ ದೃಷ್ಟಿಕೋನದಲ್ಲಿ ಸುಖ ಅಂತ ಮಾತಾಡ್ತಾ ಇರ್ತೀವಿ, ಏನ್ ಹಂಗಂದ್ರೆ ಏನ್ ಸುಖ ಏನಂತಲ್ ಸರ್, ನನ್ ತಿಳಿದ ಮಟ್ಟಿಗೆ ನಾವು ಅವ್ರು ಚೆನ್ನಾಗ್ ನೋಡ್ಕೊಂಡ್ರೆ ಅವ್ರು ನಮ್ಮನ್ ಚೆನ್ನಾಗ್ ನೋಡ್ಕೊತಾರ. ಅದ್ರಾಗಿರೋಷ್ಟು ಸುಖ ಮತ್ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಈ ಅಭಿಪ್ರಾಯ ನಂದು. ಓಕೆ. ಒಂದ್ ವೇಳೆ ನಾವ್ ಯಾಕಾರ ಅವ್ರ ಜೊತೆ ಗುದ್ದಾಡೋದು ಅಥವಾ ಜಗಳ ಮಾಡ್ಕೊಳ್ಳೋದು ಮಾಡಿದ್ರೆ ಅವ್ರ ನಮ್ ಜೊತೆ ಗುದ್ದಾಡೋದು ಜಗಳ ಮಾಡ್ಕೊಂಡು ಅಲ್ಲಿ ಸುಖ ಎಲ್ಲಿ ಸಿಗ್ತದೆ? ಬರ ನೆಮ್ಮದಿ ಎಲ್ಲ ಹಾಳಾಗ್ ಹೋಗ್ಬಿಡುತ್ತೆ. ಅವಾಗ ಎಷ್ಟು ದುಡ್ಡು ಇದ್ರೇನು, ಎಷ್ಟು ಕೋಟಿ ಇದ್ರೇನು ನೆಮ್ಮದಿನೇ ಇಲ್ಲ ಅಂದ್ಮೇಲೆ ಆ ದುಡ್ಡು ಇಟ್ಕೊಂಡು ಏನ್ ಮಾಡೋದೈತಿ ಉಪಯೋಗ? ಹೌದಿಲ್ರಿ ಸರ್? ನೆಮ್ಮದಿನೇ ಮೇನ್ ಮುಖ್ಯ. ನೆಮ್ಮದಿ ಇಲ್ಲಪ್ಪ ಅಂದ್ರೆ ಆ ದುಡ್ಡು ಇದ್ದು ಉಪಯೋಗ ಆಗ್ತಂಗಿಲ್ಲ. ಇವಾಗ ನಮ್ಮ ಹತ್ರ ಎಷ್ಟು ದುಡ್ಡು ಇದ್ರು ನಾವ್ ಅದನ್ನ ಉಪಯೋಗ ಮಾಡ್ಕೋಬೇಕಪ್ಪ ಅಂದ್ರೆ ಫಸ್ಟ್ ನೆಮ್ಮದಿ ಇರ್ಬೇಕು, ಸಂತೋಷವಾಗಿರ್ಬೇಕು. ನಾವು ಸಂತೋಷ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಆಗ್ತೈತಿ. ಅದೊಂದು ಅಭಿಪ್ರಾಯ ಸರ್. ಮೊದಲ ಮೂಲ ಕರ್ತವ್ಯ ದುಡಿಯೋದು. ಸರ್, ದುಡಿಯೋದ ನಮ್ ದುಡಿಮಿನ ಸರ್ ಅಲ್ವಾ? ಮುಂದೆ ದೇವ್ರಿಗೆ ಏನೇನ್ ದಾರಿ ತೋರಿಸ್ತಾನೋ ಗೊತ್ತಿಲ್ಲ. ಈಗ ಇದನ್ನ ತಗೊಳ್ಳೋಣ, ಈಗ ಅನ್ಕೊಂಡಿದ್ದೀರಾ ಯಾವತ್ತಾದ್ರೂ ಏನಾದ್ರೂ ಸಾಧ್ಯತೆಗಳಾಗುತ್ತೆ? ದೇವ್ರ ಏನೋ ದಾರಿ ನಾನ್ ತಿಳಿದ ಮಟ್ಟಿಗೆ ಸರ್ ಅವ್ರು ಮಾತಾಡೋದ ಕಡಿಮೆ, ಮಾತಾಡೋದ ಸ್ವಲ್ಪ ಕಡಿಮೆ ಸರ್. ನಾವ್ ಮನೆಗೆ ಮಾತಾಡೋದ್ ಕಡಿಮೆ ಸರ್. ನನ್ ಮಕ್ಳ ಜೊತೆಗೆ ನನ್ ಮೈದನ್ ಮಕ್ಳ ಜೊತೆ ಸ್ವಲ್ಪ ಮಾತಾಡ್ತಾನ್ರಿ, ಅದ್ ಹೊರತು ನಮ್ಮ ಮನೇಲಿ ಹೊಟ್ಟೆ ಮಾತಾಡೋದ್ ಕಡಿಮೆ. ಈಗಿಲ್ಲ ಹೊರಗಿನ ಇದ್ರೊಳಗೆ ಮಾತಾಡ್ತಾನ ಅನ್ನೋದ ಖುಷಿ ನಮ್ಗೆ. ಎಲ್ಲಾರ ಹೋದ್ನ ನಿಮ್ ಮೈದ್ನಿಗ್ ಬಂದದ್ ನೋಡಿ, ಈ ವಿಡಿಯೋದ್ ಮಾಡಿದ್ ನೋಡತ್ತ ಹೇಳ್ತಿರ್ತಾರ ಅವರೆಲ್ಲ. ನನಗೆ ಅಂತ ಕೇಳಕ್ ನನಗೆ ಖುಷಿ ಅಂತಾರ. ಅದು ಒಂಥರ ಹೆಮ್ಮೆ ಸರ್. ಈಗ ಒಂದು ಈ ಟೀಮ್ ಅನ್ನು ಕಟ್ಕೊಂಡು ಶಿವ ಅವರು ಎಲ್ಲ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹೊಂಟ್ರೆ ಇಡೀ ಚಾನೆಲ್ ಅನ್ನ ಮಾಡ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಒಳ್ಳೆ ಟೀಮ್ ಸರ್. ನಾ ಹಳ್ಳಿ ವಾತಾವರಣದಿಂದ ಒಂದು ಚೆನ್ನಾಗಿರೋ
ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಖುಷಿ ಸರ್. ಹಿಂಗ ಇಂಪ್ರೂವ್ ಆಗ್ಲಿ, ಇನ್ನೊಂದಿಷ್ಟು ಇಂಪ್ರೂವ್ಮೆಂಟ್ ಬೆಳಿಲಿ ಅವ್ರು ಅನ್ನೋದು ನಮ್ಮ ಆಸೆ. ಓಕೆ ಅದ ಸರ್, ಅವ್ರು ಬೆಳಿಬೇಕ ಎಲ್ಲಾರು. ಇವ್ರ ಜೊತೆಗೆ ಇನ್ನೊಂದಿಷ್ಟು ಜನ ಸೇರಿಸ್ಕೊಂಡು ಮಾಡಿದ್ರು ಇವು ಇಂಪ್ರೂವ್ ಆಕೈತೆ ಸರ್. ಮೇಡ್ಲೇರಿ ಅನ್ನೋದು ಎಲ್ಲಿ ಇತ್ತಂದ್ರೆ ಗೊತ್ತಿಲ್ಲ. ಇದು ಈ ಕಿಲಾಡಿ ಕುಕ್ಕಿಂಗ್ ಅಂದ್ರೆ ಅಯ್ಯೋ ಮೇಡ್ಲೇರಿ ಅಂತ ಎಲ್ಲರೂ ಗುರುತಿಸ್ತಾರೆ. ಹೌದಾ ಸರ್? ಬಹಳ ಖುಷಿ ವಿಚಾರ. ಹೌದು, ಒಂದ್ ಹಳ್ಳಿ ಒಂದಿಷ್ಟು ಯುವಕರಿಂದ ಗುರುತಿಸ್ಕೊಂಡಿದೆ, ಒಂದ್ ಚಾನಲ್ ಇಂದ ಗುರುತಿಸ್ಕೊಂಡಿದೆ, ಅದಕ್ಕಿಂತ ದೊಡ್ಡ ವಿಚಾರ ಇಲ್ಲ. ಅದಕ್ಕಿಂತ ಒಳ್ಳೆ ವಿಚಾರ ಯಾವ್ದಿಲ್ಲ ಸರ್. ಮೇಡ್ಲೇರಿ ಅಂದ್ರೆ ಎಲ್ಲಿತ್ತು? ಇಲ್ಲ ಬೀರಪ್ಪಜ್ಜಿಂದ ಅಯ್ಯೋ ಇನ್ನು ಎಲ್ಲ ಹಳಬ್ರಿಗೆ. ಈಗ ಹೊಸಬ್ರ ಲೆಕ್ಕದಾಗ ಎಲ್ಲರೂ ಅಯ್ಯೋ ಕಿಲಾಡಿ ಕುಕ್ಕಿಂಗ್ ಅಯ್ಯೋ ಹೌದಪ್ಪ ಅಂತ ಹೇಳ್ತಾರೆ. ಆ ವಿಷಯದಾಗ ಬಹಳ ಹೆಮ್ಮೆ ಇದೆ ಸರ್. ನಾವೆಲ್ಲ ಹೋದ್ರೂ ಗುರುತಿಸ್ತಾರೆ. ನಿಮ್ಮೂರು ಅಂತ ಹೇಳಿದ ತಕ್ಷಣ ನಮ್ದು ಚಾನಲ್ ಬಗ್ಗೆನೇ ಹೇಳ್ತಾರ. ನೀವು ಮನೆ ಹಿರಿಯ ಸೊಸಿ ಒಂದು ದೊಡ್ಡ ಜವಾಬ್ದಾರಿನ ಹೊತ್ಕೊಂಡಿರ್ತೀರಿ, ಹಾಗೆ ನಿಭಾಯಿಸ್ತೀರಿ ಎಲ್ಲದನ್ನ. ನಾನು ಒಬ್ಳ ಅಲ್ರಿ ಸರ್, ನಮ್ಮ ಅತ್ತಿ ನನಗೆ ಸಾಥ್ ಕೊಡ್ತಾರೆ ಸರ್. ನಮ್ಮ ಅತ್ತಿಗೆ ನಾನು ಹೇಳ್ತೇನೆ ಸರ್, ಅಷ್ಟೇ ಸರ್. ಹೌದಾ? ಅದ ನಾನು ಏನಾರ ಮಾಡೋದು ಬಾಕಿ ನಾನು ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಅತ್ತೆಯವ್ರು ಮಾಡ್ತಾರೆ. ನಮ್ಮ ಅತ್ತೆಯವ್ರು ಮಾಡೋಕ್ಕಾಗಲಿಲ್ಲ ಪಾಪ ಅವ್ರಿಗೆ ಆರಾಮಿಲ್ಲ ಅಂದ್ರೆ ನಾನು ಮಾಡ್ಕೋತೀನಿ. ಇಬ್ಲಾರಕ್ಕೆ ಇದು ಅದ ಒಂದು ಸಣ್ಣ ಸಣ್ಣ ಹೊಂದಾಣಿಕೆ ಅವು ಕಾಮನ್ ಸರ್. ಅವೆಲ್ಲ ಅಲ್ಲ, ದೊಡ್ಡದು ಮಾಡ್ಕೊಂಡು ಕುಂತ್ರ ಅವ ದೊಡ್ಡದ ಇಲ್ಲ ಸರ್. ಇದುವರೆಗೂ ನಾನು ಬಂದು ಇವತ್ತಿ 9 ವರ್ಷ ಸರ್. ನಾನು ಇವಾಗ ಬಂದು ಯಾವತ್ತು ನಾವು ಜಗಳ ಸತೆ ಮಾಡ್ಕೊಂಡೇ ಇಲ್ಲ ಸರ್. ಯಾವ ವಿಷಯಕ್ಕೂ ಜಗಳ ಮಾಡ್ಕೊಂಡಿಲ್ಲ. ಒಂದೇಳೆ ಮಾಡ್ಕೊಂಡೇವಿ ಅಂದ್ರೆ ಹಂಗ ಆ ಕ್ಷಣಕ್ಕೆ ಮುಗಿದು ಹೋಯ್ತ. ತಿರುಗಿ ಮುಂಜಾನೆ ಊಟ ಮಾಡೋದು, ಆರಾಮಾಗಿರೋದು ಅಷ್ಟೇ ಅಲ್ಲ? ಅಷ್ಟೇ ಇರುತ್ತೆ ಸರ್. ಯಾರ ಜೊತೆನೂ ನಮ್ಮ ನಾದ್ನಿಯರ ಆತು ಮೈದ್ನರ ಜೊತೆ ಯಾರ ಜೊತೆನೂ ಜಗಳ ಅನ್ನೋ ಸೀನ ಮಾಡ್ಕೊಂಡಿಲ್ಲ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಕನ್ಯಾ ಕೊಡ್ರಿ. ಅದ್ಭುತವಾದ ಒಳ್ಳೆ ಹುಡುಗ ರೀ, ಪಾಪ ಭಾಳ ಚಂದ ಅದನ, ಒಳ್ಳೆ ಹುಡುಗ. ಹಂಗಾಗಿ ಕೊಡ್ರಿ ಕನ್ಯಾನ. ಯಾಕಂತಂದ್ರ ನೀವು ಬಂದು ಸಾಥ್ ಕೊಟ್ರಿ ಇನ್ನು ಹೆಚ್ಚು ಬೆಳಿತಾರ ಅವ್ರು. ಹೌದಲ್ರಿ? ಅವರು ಬಂದು ಸಾಥ್ ಕೊಟ್ಬಿಟ್ರ ಮನ್ಯಾಗ ಇನ್ನು ಹೆಚ್ಚು ದುಡಿತೀರಿ, ಇನ್ನು ಹೆಚ್ಚು ಆಸಕ್ತಿ ಬರ್ತಾ. ಹೌದಲ್ಲ? ಹಂಗಾಗಿ ಆಗ್ಲಿ ಮದುವೆ ಕನ್ಯಾ ಕೊಡ್ರಿ. ನೀವು ನೆಕ್ಸ್ಟ್ ಇನ್ನು ಮದುವೆಗೆ ಬರೋದು ನಾವು. ಆಯ್ತ್ರಿ. ಒಂದು ಕಿಕ್ಕಳ ಹಾಕ್ಬಿಡ ನಿಮ್ಗೆ. ಅದ್ಭುತ ಅದ್ಭುತ. ಥ್ಯಾಂಕ್ ಯು. ಥ್ಯಾಂಕ್ಸ್. ಮತ್ತಿನ್ನು ಎಲ್ಲಿಗ ಮೀನು ಹಿಡಿಯಕ್ಕೆ ಹೋಗೋಣ ಈಗ? ಮೀನು ಹೆಂಗೆ ಹಿಡಿತೀರಿ, ಏನೇನು ಮಾಡ್ತೀರಿ, ಮಾರ್ಕೆಟ್ ಹೆಂಗಿರುತ್ತ ಏನಂತ ಎಲ್ಲ ವೀಕ್ಷಕರಿಗೆ ಮಾವರ ಬರ್ರಿ. ಮದುವೆ ಆಗಿ ನಿಮ್ಗೆ ಹಳೆಯಂದೀಗ ಅಲ್ಲದ? ನಿಮ್ಮ ಇದರಲ್ಲಿ ಟೀಮ್ನಲ್ಲಿ ಮದುವೆ ಆದಾರ ನೀವು ಒಬ್ಬರೇ ಈಗ? ಮತ್ತೆ ಎಲ್ಲ ಮದುವೆ ವಿಷಯ ಮಾತಾಡ್ತೀರ, ಏನಂತಾರ ನಿಮ್ಮವ್ರೆಲ್ಲ? ಮಾತಾಡ್ತಾರೆ, ಅವರು ಪ್ರಯತ್ನದಲ್ಲೇ ಇದಾರೆ. ಅವರು ಪ್ರಯತ್ನದಾಗ ಅದಾರ. ಹಾ, ಇನ್ನು ಯಾವ ಸಿಕ್ಕಿಲ್ಲ. ಈಗೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಸಿಗತ್ತಾ? ಇಲ್ಲಿ ನೋಡ್ರಿ ನಿಮ್ಮವ್ರು ಬರ್ರಿ. ಯಾಕ್ರಪ್ಪ ನೀವು ಹಿಂಗ್ ಮಾಡ್ತೀರಿ? ನಿಮ್ಮ ಒಂದ್ ಯಾವ್ದಾರ ಅಲ್ರಿ ಸರ್, ಅನ್ನ ನನ್ನ ಮಗಳು ಇನ್ನೂ ಸಣ್ಣಕ್ಕೆ ಅದಾಳಲ್ರಿ, ಹೋಗ್ಬೇಕಂತ ಮಾಡಿದ್ದು ಇನ್ನೂ ಸಣ್ಣಕ್ಕೆ ಅದಾಳ್ರಿ. ಅಲ್ಲಿ ಮಟ ತಡ್ಕೋಬೇಕಲ್ರಿ. ಇದನ್ನ ಹೇಳಿ ಹಿಂಗ್ ಮುಂದಕ್ಕೆ ಹಾಕ್ಯಾರ ಈಗ. ಈಗ ಆಯ್ತ್ರಪ್ಪ, ಎಂತದ ನಿಮ್ ಮಗಳು ಇನ್ನೊಂದ್ ಬೇರೆ ಹುಡುಕೆ ನಿಮ್ ಮಗಳ ಸಮಾನ ಇರುತ್ತೆ. ಯಾವ್ದಾರ ಮಾಡನ್ರಿ ಅನ್ನೋ ಪ್ರಯತ್ನ ಮಾಡಕತ್ತೇವ್ರಿ, ಮಾಡ್ತವ್ರಿ. ಸದ್ಯ ಈ ವರ್ಷ ಒಳಗ ಏನ್ರ ರೆಡಿ ಮಾಡ್ತಾರ. ಈಗ ಯಾಕೆ ಕೊಡ್ದಾರ್ರಿ ಯಾರದ? ಈಗ ಕಾಲ ಹಿಂಗ ಇರುತ್ತಂತ ಐತನ? ಇಲ್ರಿ, ಇರೋದಲ್ರಿ, ಚೇಂಜ್ ಆಗ್ತಾನ ಹೋಗ್ತಾರ. ಹೌದಲ್ಲ? ಒಳ್ಳೆ ಟೈಮ್ ಬಂದೇ ಹೊರತು ಮನುಷ್ಯ ಈಗ ಏನ್ ಕಡಿಮೆ ಐತಿ ಹುಡುಗ? ಏನು ಕಡಿಮೆ ಇಲ್ರಿ. ಆಮೇಲೆ ಕೊಡೋರ್ದು ಏನ್ ತಪ್ಪಲ್ಲ ಪಾಪ. ನೋಡುವ, ತಂದೆ ತಾಯಿ ಅದು ಏನ್ ಕೊಡ್ರಿ, ಒಂದ್ ಹುಡುಗನ ಬಗ್ಗೆ ಭಯ ಇರುತ್ತೆ. ತೆಲಿದುಂಬಿಗೆ ಒಂದಿಷ್ಟು ಆಸ್ತಿ ಇದ್ರ ಚಲೋ ಕಷ್ಟ ಬಂದ್ರ ಮಗಳಿಗೆ ಆಗತ್ತ, ಅಳಿಯಾಗ ಆಗತ್ತ, ಅವ್ರದ್ದು ಏನು ತಪ್ಪಂತ ಹೇಳಕ್ ಆಗೋದಿಲ್ಲ ನಾವು. ಹೌದಲ್ರಿ? ಕಾಲಮಾನ ಹಂಗದಾವು, ಏನೋ ಒಂದಿಟ್ಟು ಇರ್ಲಿ ಅಂತ ಬಯಸ್ತಾರ, ಅವ್ರದ್ದು ತಪ್ಪಲ್ಲ. ಆದ್ರೂ ಈಗ ನೀವ್ ಹೇಳಬಿಟ್ರಲ್ಲ, ಬಡವ್ರ ಕನ್ಯಾ ಆದ್ರೂ ಚಿಂತಿಲ್ಲ, ನಮ್ಗೇನು ಶ್ರೀಮಂತರ ಕನ್ಯಾ ಬೇಕಾಗಿಲ್ಲ, ನಾವ ಒಡವಿ ಇಟ್ಟು ಮಾಡ್ಕೊಂತೀವಿ ಅಂತ ಹೇಳಿರಿ. ಹೌದಲ್ಲ? ಮನಿ ಐತಿ, ಪ್ಲಾಟ್ ಐತಿ, ಚಂದಾಗ ದುಡಿಮೆ ಐತಿ, ಮತ್ ಫೇಮಸ್ ಆಗ್ಯಾನ. ಎಲ್ಲಿ ಹೋದ್ರಿ ಸೆಲ್ಫಿ ತಗೊಂತಾರದಲ್ಲ ನಿಮ್ದೀಗ? ಎಷ್ಟ್ ಖುಷಿ ಆಗ್ತಾವಾಗ? ಖುಷಿ ಅನಿಸ್ತತ್ರಿ, ಭಾಳ ಖುಷಿ ಆಗತ್ರಿ. ಅಲ್ಲ? ಎಲ್ಲಿದ್ವು ಏನು ಹಿಂಗ್ ಜನ ಬಂದು ನಾವ್ ಹೇಳಿದ್ವಲ್ರಿ, ಒಂದ್ನೇ ಅಂಗನವಾಡಿ ಕಲ್ತಂಗ ಆಗಿತ್ತಲ್ಲ, ಆ ತರ ಕಲ್ತೇನ್ರಿ ಅವ್ರ ಅಲ್ಲ? ಹ್ಞೂನ್ರಿ. ಈಗ ನೋಡ್ರಿ ಹೆಂಗೆ ಬರ್ತಾರ ಜನ. ಹಂಗೆ ಅದು ಪ್ರೀತಿ ವಿಶ್ವಾಸ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದವ್ರಂದ್ರ ಜನ ಹೌದಲ್ರಿ, ಬಹಳ ಪ್ರೀತಿ ಮಾಡೋ ಜನ. ಪ್ರೀತಿ ಮಾಡ್ತಾರ್ರಿ, ಗಟ್ಟಿ ಮಾತಾಡ್ತಾರ್ರಿ, ಎಲ್ಲ ಓಪನ್, ಏನ್ ಇಟ್ಕೊಳ್ಳೋದಿಲ್ಲ, ಫಿಲ್ಟರ್ ಇಲ್ಲ. ಹೌದಲ್ಲ? ಹಂಗಾಗಿ ನಿರಾಳ ಆಗ್ಬಿಡ್ತಾನ ಮನುಷ್ಯ. ಇರ್ಲಿ, ನಮ್ಮ ಪ್ಲಾಟ್ಫಾರ್ಮ್ ನಾಗ ಇದೀವಿ ಅಂದ್ರೆ ಎಲ್ಲದನ್ನ ಆಶೀರ್ವಾದ ಅಂತ ತಗೊಂಡ್ಬಿಡನಲ್ಲ, ಅದಕ್ಕೆ ಯಾಕೆ ಚಿಂತೆ. ಬಹಳ ಖುಷಿ ಆಯ್ತು ಮಾತಾಡ್ಸಿ. ಈಗ ನೆಕ್ಸ್ಟ್ ಮೇನಿಂದ ಹೋಗೋಣ. ಮುಗಿಸ್ಕೊಂಡ್ ಮುಂಜಾನೆ ತೋಟಕ್ಕೆ ಹೋಗ್ಯಾನ್ರಿ, ಅದು ಮುಗಿಸ್ಕೊಂಡ್ ಹಂಗ ನಮ್ಮ ಇದಕ್ಕೆ ಹೋಗೋಣ. ಓಕೆ, ಫಿಶ್ ಮಾರ್ಕೆಟ್, ಇದು ಮೀನ್ ಹಿಡಿಯೋದ, ವಿಳ್ಯದೆಲೆ ತೋಟ, ಆಮೇಲೆ ಮೀನ್ ಹಿಡಿಯೋ ಕಾರ್ಯಕ್ರಮ,
ಇಷ್ಟೆಲ್ಲ ಅದು ಅದ್ಭುತವಾದ ಎಪಿಸೋಡ್ಗಳು ಬರುತ್ತಾ ಮುಂದೆ ಮಜಾನೂ ಇರುತ್ತಾ ಮಸ್ತ್ ಇರುತ್ತಾ ಕಾಮಿಡಿ ಇರುತ್ತೆ ಇವರೆಲ್ಲ ಸೇರಿದ್ರೆ ಕಾಮಿಡಿನೂ ರೀ ಮಜಾ ಇರುತ್ತಾ ಹಂಗಾಗಿ ನೋಡ್ತಾ ಇರ್ರಿ ಮುಂದಿನ ಎಪಿಸೋಡ್ಗೆ ಸ್ವಾಗತ ಬರ್ರಿ ಹೋಗೋಣ ಥ್ಯಾಂಕ್ ಯು ಆಟ ಆಡ್ರಿ ನಾನು ಬರ್ಲೇನ ಆಟಕ್ಕ ಯವ್ವ ಏನು ಆಟ ಆಡ್ದ